ಎಷ್ಟೋ ದಿನ ಬೇರೆ ಬೇರೆ ಸೀರಿಯಲ್ಸ್ ಅಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ದಂತಹ ಇವರಿಬ್ರು ಕೂಡ ಈಗ ಒಂದೇ ಸೀರಿಯಲ್ ನಲ್ಲಿ ಅಣ್ಣ ತಮ್ಮಂದರಾಗಿ ಮಿಂಚೋದಕ್ಕೆ ಬರ್ತಾ ಇದ್ದಾರೆ. ಇಬ್ಬರದು ಕೂಡ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಇದೆ. ಅದ್ರ ತಕ್ಕಂಗೆ ಅವರ ಪಾತ್ರಗಳು, ಅದ್ರ ತಕ್ಕಂಗೆ ಅವರ ಲವ್ ಸ್ಟೋರಿನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಕಥೆಯ ಒಂದು ನಿರ್ದೇಶಕರು ಹೇಳಿದ್ದಾರೆ. ಇಷ್ಟಕ್ಕೂ ನಾವು ಯಾವ್ದು ಸೀರಿಯಲ್ ಬಗ್ಗೆ ಮಾತನಾಡ್ತಾ ಇದೀವಿ ಅಂದ್ರೆ ಶ್ರೀಗಂಧದ ಗುಡಿ. ಕಲರ್ಸ್ ಕನ್ನಡದಲ್ಲಿ ಅಕ್ಟೋಬರ್ 6ರಿಂದ ರಾತ್ರಿ 8 ಗಂಟೆಗೆ ಪ್ರಸಾರವಾಗ್ತಿರುವಂತಹ ಈ ಒಂದು ಸೀರಿಯಲ್ ನಲ್ಲಿ ಕಿರಿಯ ಅಣ್ಣ ತಮ್ಮಂದ್ರು ಅಂದ್ರೆ ಕಂಟಿ ಮತ್ತೆ ಮಯೂರ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಐ ಥಿಂಕ್ ಸೀರಿಯಲ್ ಅಲ್ಲಿ ಅಷ್ಟೇ ಅಲ್ಲ, ರಿಯಲ್ ಆಗೂ ಕೂಡ ನೀವು ಅಣ್ಣ ತಮ್ಮಂದ್ರ ತರನೇ ಕಾಣಿಸ್ತೀರಾ. ಹೌದು. ಇಲ್ಲಿ Brothers ಮೇಲೆ ಏ. ಪರಿಚಯ ಆಗಿದ್ದು ಬ್ರದರ್ಸ್. ಬಟ್ ಕ್ಲೋಸ್ ಆದ್ವಿ. ಸೊ ಹೆಂಗ ಅನ್ನಿಸ್ತಿದೆ ಕಂಟಿ ಮತ್ತೆ ಮಯೂರ ಈ ಒಂದು ಕ್ಯಾರೆಕ್ಟರ್ ಶ್ರೀಗಂಧದ ಗುಡಿ ಸೀರಿಯಲ್ ನಲ್ಲಿ ಮಾಡ್ತಾ ಇರುವಂತದ್ದು? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಲೈಕ್ ನೀವ್ ಹೇಳ್ದಂಗೆ ನಮ್ ಕ್ಯಾರೆಕ್ಟರ್ ಒಂಥರ ಇದೆ, ಅಣ್ಣನ ಕ್ಯಾರೆಕ್ಟರ್ ಒಂಥರ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಒಬ್ಬೊಬ್ರು ಕ್ಯಾರೆಕ್ಟರ್ ಒಂದೊಂದು ಲೀಡ್ ಆಗಿ ಹೋಗ್ತಾ ಇರುತ್ತಲ್ಲ, ಸೊ ಅದು ಸ್ವಲ್ಪ ಖುಷಿ ಇದೆ. ವಿಭಿನ್ನವಾದ ಕತೆ ಅಂಡ್ ನಾವು ಹಿಂದೆ ಮಾಡಿರುವ ಪಾತ್ರಕ್ಕೂ ಇವಾಗ ಮಾಡ್ತಿರೋ ಪಾತ್ರಕ್ಕೂ ಡಿಫ್ರೆನ್ಸ್ ಇದೆ. ಅಂಡ್ ಹೊಸ ಪಾತ್ರ, ಹೊಸ ಟ್ರೈ, ಖುಷಿ ಆಗುತ್ತೆ ಮಾಡಕ್ಕೆ. ಗ್ಯಾರೇಜ್ ಅಲ್ಲಿ ಚೆಲುವಿನ ಚಿತ್ತರ ಏನೋ ಲವ್ ಸ್ಟೋರಿ ಶುರುವಾಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಸಿಕ್ಕಿದ್ರ ನಿಮ್ಮ ಹುಡುಗಿ ಹೆಂಗ್ ಶುರುವಾಗುತ್ತೆ ಅಂತ? ಹಾ, ಸಿಕ್ಕಿದ್ದಾರೆ ಹುಡುಗಿ. ಹೆಂಗ್ ಶುರು ಆಗುತ್ತೆ ಅಂದ್ರೆ ಕಾಲೇಜ್ಗೆ ಹೋಗೋ ಹುಡುಗಿ ಅವರು ಹೋಗ್ತಾ ಬರ್ತಾ ನನ್ನ ನೋಡಿ ಅವ್ರು ಲವ್ ಮಾಡ್ತಾ ಇರ್ತಾರೆ. ಹಾಗೆ ಇಷ್ಟು ದಿನ ಚೆಲುವಿನ ಚಿತ್ರದಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ವಿ, ಈಗ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡ್ಬೋದು ಅಂತ. ನೋಡಬಹುದು. ಅಂದ್ರೆ ನಿಮ್ಗೆ ಹೆಸರೇನಾದ್ರು ಇಟ್ಟಾರ ಚೆಲುವಿನ ಚಿತ್ರದಲ್ಲಿ ಕೊಳಕ ಅಂತ ಇಟ್ಟಿದ್ರು, ಈಗ ನಿಮ್ಗೆ ಏನಾದ್ರು ನೇಮ್ ಏನಾದ್ರು ಇದೆಯಾ ಅಂತ? ಇಲ್ಲ, ಇದ್ರಲ್ಲಿ ಅವ್ರನ್ನ ಹುಚ್ಚಿ ಮಾಡ್ತೀನಿ ನಾನು. ಅಂದ್ರೆ ಆ ತರ ಕ್ಯಾರೆಕ್ಟರ್ ಇರುತ್ತೆ, ಲಿಟ್ರಲಿ ಹುಚ್ಚಿ ಮಾಡಲ್ಲ. ಬಟ್ ನಾ ಅಷ್ಟು ಪ್ರೀತಿಸ್ತಿರಲ್ಲ, ಅಂದ್ರೆ ಮನೆ ಪರಿಸ್ಥಿತಿ ಇರ್ಬೋದು. ಸೊ ಆ ತರದ ಹುಡುಗ ಆಗಿರಲ್ಲ ನಾನು. ಹಾಗೆ ನಿಮ್ಮ ಪಾತ್ರ ಕಾಲೇಜ್ಗೆ ಹೋಗ್ತಿರುವಂತ ಹುಡುಗ, ಕಾಲೇಜಲ್ಲಿ ಏನ್ ಲವಿ ಡವಿ ಶುರುವಾಗುತ್ತಾ ಅಂತ? ಆ, ಇಲ್ಲ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಅಣ್ಣಂದ್ರೆಲ್ಲ ಮುದ್ದಾಗಿ ಸಾಕಿರ್ತಾರೆ ನನ್ನ. ಸೊ ಆ ಥರ ಎಲ್ಲ ಏನಿಲ್ಲ. ಚೆನ್ನಾಗಿ ಓದಬೇಕು, ಅಣ್ಣಂದ್ರಿಗೆಲ್ಲ ಮದುವೆ ಆಗಬೇಕು, ಈ ಥರ ಕನ್ಸು ಕಟ್ಟಿರ್ತೀನಿ. ಸೊ ಅಂದ್ರೆ ನನ್ನ ಜೀವನದ ಬಗ್ಗೆ ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ ಅಂದ್ರೂ ಸೊ ಅಣ್ಣಂದ್ರೆಲ್ಲ ಚೆನ್ನಾಗಾಗಬೇಕು, ಸೆಟ್ಲ್ ಆಗಬೇಕು, ನಾನು ಚೆನ್ನಾಗಿ ಓದಬೇಕು ಅನ್ನೋದು ಅವ್ರ ಆಸೆ. ಅದನ್ನ ನಾನು ಪೂರೈಸಬೇಕು ಅಂತ ಇರ್ತೀನಿ. ಈಗ ಹೊಸ ಹತ್ತಿಗೆ ನಿಮ್ಮ ಮನೆಗೆ ಎಂಟ್ರಿ ಕೊಡ್ತಾರೆ. ಸೊ ಇಷ್ಟು ದಿನ ತಾಯಿ ಇಲ್ಲ ಅನ್ನೋಂತ ಕೊರಗಿರ್ತೈತೆ. ಈಗ ತಾಯಿ ಪ್ರೀತಿ ಜೊತೆಗೆ ಡಿಫ್ರೆಂಟ್ ಡಿಶಸ್ ಅಂದ್ರೆ ಲೈಕ್ ವಿಭಿನ್ನವಾದಂತಹ ಅಡಿಗೆಗಳನ್ನು ತಿನ್ನುವಂತಹ ಭಾಗ್ಯ ನಿಮ್ದಾಗುತ್ತೆ. ಅಂದ್ರೆ ಅಣ್ಣನೂ ಲೈಕ್ ಅವ್ನ್ ಮೇಸ್ತ್ರಿ ಆಗಿದ್ರು ಒಳ್ಳೊಳ್ಳೆ ಅಡಿಗೆ ಮಾಡಿ ನಮ್ಗೆ ಏನು ಕೊರತೆ ಬರಂಗ್ ನೋಡ್ಕೊಂಡಿರ್ತಾನೆ. ಸೊ ಈಗ ಅತ್ತಿಗೆ ಬಂದ್ಮೇಲೆ ಅಣ್ಣಂಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಷ್ಟೇ. ಅಂದ್ರೆ ನಮ್ಗೆ ತಾಯಿ ಪ್ರೀತಿ ಲೈಕ್ ಈಗ ತಾಯಿ ಕೈ ರುಚಿ ತಿನ್ನೋ ತರ ಅತ್ತಿಗೆ ಕೈ ರುಚಿ ತಿನ್ಕೊಂಡು ಅತ್ತಿಗೆಲೆ ತಾಯಿನ ನೋಡ್ತೀವಿ. ಕ್ಯಾರೆಕ್ಟರೈಸೇಷನ್ ಬಗ್ಗೆ, ಒಪ್ಕೊಳ್ಳೋದ್ರ ಬಗ್ಗೆ ಯಾವ ರೀತಿ ಥಿಂಕ್ ಮಾಡಿ ಒಪ್ಕೊಂಡ್ರಿ, ಅಥವಾ ಪಾತ್ರ ಬಂದ ತಕ್ಷಣ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ? ಬಂದ ತಕ್ಷಣ ಖುಷಿ ಆಯ್ತು. ವಿಭಿನ್ನವಾದ ಪಾತ್ರ. ಅಂದ್ರೆ 4 ಜನ ಬ್ರದರ್ಸ್ಗೂ ಒಬ್ಬೊಬ್ರು ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ. ಸೊ ಅದ್ರಲ್ಲಿ ನನಗೆ ಈ ಕ್ಯಾರೆಕ್ಟರ್ ಪರ್ಸ್ನಲಿ ಕೂಡ ಇಷ್ಟ ಆಯ್ತು. ಅಂಡ್ ಚೆನ್ನಾಗಿರುತ್ತೆ ಮಾಡಕ್ಕೆ. ನೀವು ಕ್ಯಾರೆಕ್ಟರ್ ಅಲ್ಲಿ ನೋಡಿರೋ ಹಾಗೆ ಮುಂಗೋಪಿ ಆಗಿರ್ತೀರಾ. ಸೊ ರಿಯಲ್ ಲೈಫ್ ನಲ್ಲೂ ಹಂಗೇನಾ? ಇಲ್ಲ, ಅಷ್ಟು ಕೋಪ ಬರಲ್ಲ ನಂಗೆ ಯೂಶಲಿ. ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್. ಕಂಪ್ಲೀಟ್ಲಿ ಪೇಷನ್ಸ್ ಇದೆ ಬ್ರೋಗೆ. ಲೈಕ್ ಸೀರಿಯಲ್ ಅಲ್ಲಿ ಏನ್ ನೋಡ್ತೀವಿ ಅದಕ್ಕಿಂತ ಆಪೋಸಿಟ್ ಆಗಿ ನಾವು ನೋಡ್ಬೋದು. ಕಂಪ್ಲೀಟ್ಲಿ ಪೇಷನ್ಸ್ ಇದೆ ಬ್ರೋಗೆ. ಆ ಥರ ಎಲ್ಲ ಏನು ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಇಲ್ಲ. ಸೊ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಸಿಮಿಲರ್ ಆಗಿದೆ. ಈ ಕಾಲೇಜ್ ಮುಗಿಸಿದ್ದೀನಿ. ಸೊ ಮನೆಯಲ್ಲೂ ಇಲ್ಲ, ಮುಗೀತು. ಬಿಕಾಮ್ ನಂದು ಫೈನಲ್ ಇಯರ್ ಮುಗೀತು ಈಗ. ಸೀರಿಯಲ್ ಅಲ್ಲಿ ಕಾಲೇಜ್ಗೆ ಹೋಗ್ತಾ ಇರ್ತೀನಿ. ಖುಷಿಯಾಗಿ ಆರಾಮಾಗಿ ಕಾಲೇಜ್ಗೆ ಹೋಗೋದು ಬರೋದು ಆ ಥರ ಕ್ಯಾರೆಕ್ಟರ್. ಅಂದ್ರೆ ರಿಯಲ್ ಲೈಫ್ ನಲ್ಲಿ ಕಾಲೇಜ್ ಅಂತೂ ಮುಗಿಸಿದ್ರ, ಈಗ ಸೀರಿಯಲ್ ನಲ್ಲಿ ಮತ್ತೆ ಕಾಲೇಜ್ ಮೆಟ್ಲು ಹತ್ತಿದ್ರ. ಸೊ ಅಲ್ಲಿ ಲವಿ ಡವಿ. ಸೊ ರಿಯಲ್ ಲೈಫ್ ನಲ್ಲಿ ಆತರ ಕಾಳಾಕಿದ್ದುಂಟಾ ಅಂತ? ಇಲ್ಲ, ಆ ಥರ ಎಲ್ಲ ಇಲ್ಲ. ಅದ್ರಲ್ಲೇನಿದೆ ಹೇಳೋಣ, ಇದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಹಂಗೆ ಇರೋ ವಿಷಯನೇ ಹೇಳ್ಬೇಕಲ್ಲ. ದಿ ಕ್ಯಾಮ್ರಾ ಹೇಳ್ತೀರಾ? ಆಫ್ ದಿ ಕ್ಯಾಮ್ರಾನು ಸೇಮ್ ಹೇಳ್ಬೇಕಷ್ಟೇ. ಇಲ್ದಿರೋದು ಹೆಂಗ್ ಹೇಳೋದು? ಹಂಗೆ ಹೇಳ್ಬಾರ್ದಲ್ವಾ? ಅದು ಅದ್ರಲ್ಲೂ ನಿಮ್ಮ ಹತ್ರ ಎಲ್ಲ ಹೇಳಿದ್ರೆ ಅಷ್ಟೇ. ಏನಾಗುತ್ತೆ? ನೀವು ಅದಕ್ಕೂ ಇನ್ನೊಂದು ಕ್ವಶನ್ ಕೇಳಿ 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 ಬಾಯ್ ಬಿಡಿಸ್ಬಿಡ್ತಾರೆ. ಅದ್ರ ಬದಲು ಇರೋ ವಿಷಯನ ನಿಮ್ಮ ಹತ್ರ ಹೇಳ್ಕೊಬಿಟ್ರೆ ಸೇಫ್. ಓಕೆ, ನೀವ್ ಯಾವತ್ತೂ ಆತರ ಟ್ರೈ ಮಾಡಿಲ್ವಾ? ಅವ್ರು ಟ್ರೈ ಮಾಡ್ತಾ ಇರ್ತಾರೆ, ನಾವು ಮಾಡಿಲ್ಲ. ಈಗ ಇವ್ರಂತೂ ಲೈಕ್ ರಿಯಲ್ ಲೈಫ್ ನಲ್ಲಿ ಬಿಕಾಮ್ ಕಂಪ್ಲೀಟ್ ಮಾಡಿದ್ದಾಯ್ತು. ನೀವು ಏನ್ ಕಂಪ್ಲೀಟ್ ಮಾಡಿದ್ರಿ? ನಮ್ಮನೆ ಯುವರಾಣಿ ಆದ ನಂತರ ಮತ್ತೆ ಶ್ರೀಗಂಧದ ಗುಡಿಗೆ ಎಂಟ್ರಿ ಕೊಟ್ಟಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ. ಆ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿದ್ರೆ ಈಗ ಸ್ವಲ್ಪ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಅನ್ನುವಂಥದ್ದು, ಇದ್ರಲ್ಲಿ ಪೇರ್ ಬೇರೆ ಸಿಕ್ಕಿರುವಂತದ್ದು. ಸೊ ಆ ಕ್ಯಾರೆಕ್ಟರ್ಗೂ ಈ ಕ್ಯಾರೆಕ್ಟರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದ್ರ ರಿಚ್ ಕಿಡ್, ಇದರಲ್ಲಿ ಸ್ವಲ್ಪ ಪೂರ್ ಕಿಡ್. ಸೊ ಹಾಗಾಗಿ ಅಫ್ಕೋರ್ಸ್ ಡಿಫ್ರೆನ್ಸ್ ಇದೆ. ಅಂಡ್ ತುಂಬಾ ಖುಷಿನೂ ಇದೆ ವಾಪಸ್ ಕಲರ್ಸ್ ಕನ್ನಡ ಮಾಡ್ತಾ ಇರೋದು. ಅಂಡ್ ಅಲ್ಲಿ ನೋಡಿದ ಪಾತ್ರಕ್ಕೂ ಇಲ್ಲಿ ಒನ್ ಆಫ್ ದಿ ಲೀಡ್ ಆಗಿ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ.
ಆ್ಯಂಡ್ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು, ಇದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಒಂಚೂರು ಮೆಚ್ಯೂರ್ಡ್ ಪ್ರಾಕ್ಟಿಕಲ್ ಆಗಿ ಮಾಡ್ತಿರೋ ಕ್ಯಾರೆಕ್ಟ್ರು. ಸೊ ಹೋಗ್ತಾ ಭಾರವಾಗಿರುವಂತಹ ಪಾತ್ರಗಳು. ಸೊ ಖುಷಿ ಆಗ್ತಿದೆ. ಈಗ ನಿಮ್ಮ ಅಪ್ಪನಿಗೆ ಇಬ್ಬರು ಹೆಂಡ್ತಿರು ಅಂತ ಹೇಳ್ಬಿಟ್ವಿ. ಸೊ ಸೊ ಯಾರ್ಯಾರು ಮಕ್ಕಳು ಅಂತ ಹೇಳ್ಬಿಟ್ಟು ಆ ಒಂದು ವಿಚಾರ ಗೊತ್ತಾದಾಗ ಹೆಂಗ್ ಅನ್ಸುತ್ತೆ? ಗೊತ್ತಾದಾಗ ಅನ್ಸುತ್ತೆ, ಬಟ್ ಇನ್ನೂ ಗೊತ್ತೇ ಆಗಿಲ್ಲ. ಅಂದ್ರೆ ನಮ್ಗೆ ಗೊತ್ತಿರಲ್ಲ ಹಾ. ಈ ವಿಷಯ ಆಕ್ಚುಲಿ. ಸೊ ಮುಂದೆ ಟೆಲಿಕಾಸ್ಟ್ ಆಗ್ತಾ ಹೋಗ್ತಾ ಎಪಿಸೋಡ್ಸ್ ಎಲ್ಲ ಹೋದ್ಮೇಲೆ ಗೊತ್ತಾದಾಗ ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಒಬ್ಬೊಬ್ರು, ಅಂದ್ರೆ ನಮಗೂ ಇನ್ನೂ ಗೊತ್ತಿಲ್ಲ, ರಿಯಲ್ ಆಗು ನಮಗೂ ಗೊತ್ತಿಲ್ಲ. ಸೊ ಯಾರ್ಯಾರ ಮಕ್ಕಳು ಅಂತ. ಸೊ ಅದು ಹೋಗ್ತಾ ಹೆಂಗ್ ಗೊತ್ತಾದಾಗ ನಾವ್ ಹೆಂಗ್ ಪೋಟ್ರೆ ಆಗ್ತೀವಿ, ಹೆಂಗ್ ನಾವು ರಿಯಾಕ್ಟ್ ಮಾಡ್ತೀವಿ, ಅದೆಲ್ಲ ಸೀರಿಯಲ್ ಅಲ್ಲಿ ಗೊತ್ತಾಗುತ್ತೆ. ಈಗ ನೀವು ಬಿಗ್ ಬಾಸ್ ಈಗ ನಿನ್ನೆ ಅಷ್ಟೇ ಶುರುವಾಗಿರುವಂತದ್ದು ಕಲರ್ಸ್ ಕನ್ನಡದಲ್ಲಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಅಥವಾ ನೀವು ಅವ್ರ ಜೊತೆ ವರ್ಕ್ ಮಾಡಿರುವಂತವ್ರು, ಹತ್ರದಿಂದ ನೋಡಿರುವಂತವ್ರು ಒಂದಷ್ಟು ಜನ ಹೋಗಿರ್ತಾರೆ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು? ಅಂದ್ರೆ ನಮ್ಗೆ ಯಾರು ಪರಿಚಯ ಇಲ್ಲ, ಒಬ್ರು ಇಲ್ಲ, ಪರಿಚಯ ಇಲ್ಲ. ಅಂದ್ರೆ ಇವತ್ ನೋಡ್ಬೇಕು ಟೆಲಿಕಾಸ್ಟ್ ಆದ್ಮೇಲೆ ಯಾರ್ಯಾರು ಹೆಂಗ್ ಆಡ್ತಾರೆ ಏನು. ಅಂದ್ರೆ ಈಗ ಸುಮ್ನೆ ಒಬ್ರು ನೋಡಿದ ತಕ್ಷಣ ನಾವು ಡಿಸೈಡ್ ಆಗಲ್ಲ. ಅಂದ್ರೆ ಇವ್ರಿಗೆ ಅಂದ್ರೆ ಮನೆಯವ್ರ ಜೊತೆ ಹೆಂಗ್ ಇದ್ ಮಾಡ್ತಾರೆ, ಟಾಸ್ಕ್ ಹೆಂಗ್ ಲೀಡ್ ಮಾಡ್ತಾರೆ, ಸೊ ಅವ್ರ ಕ್ಯಾರೆಕ್ಟರ್ ಹೆಂಗ್ ಕೂರ್ಸ್ಕೋತಾರ ಅವರು, ಅದೆಲ್ಲ ನೋಡಿ ಹೇಗ್ ಇಷ್ಟ ಆಗ್ತದೆ ನಮ್ಗೆ. ಅದು ಹೋಗ್ತಾ ನಮ್ಗೆ ಇಷ್ಟ ಆಗೋಗ್ತಾರೆ. ಸೊ ಆಮೇಲೆ ನೋಡ್ಬೇಕು. ಇನ್ನು ಇವತ್ತಿಂದ ಟೆಲಿಕಾಸ್ಟ್ ವೆಯ್ಟ್ ಮಾಡ್ತಾ ಇದೀವಿ ನಾವು. ನಿನ್ನೆ ಅಷ್ಟೇ ಜಸ್ಟ್ ಹೋಗಿದ್ದಾರೆ, ಬೆಳಗ್ಗೆನೋ ಆಲ್ರೆಡಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ನೋಡ್ಬೇಕು ಇವತ್ತಿಂದ ಹೇಗೆ ಯಾರು ಇಷ್ಟ ಆಗ್ತಾರೆ ಏನು ಅದೆಲ್ಲ ಇವತ್ತು ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಸುಧೀರಣ್ಣ ಗೊತ್ತಿದ್ರು, ಅಂದ್ರೆ ಅವ್ರ ಜೊತೆ ವಾಮನ ಮೂವಿಲ್ ಮಾಡಿದ್ದೆ. ಆಮೇಲೆ ಧನುಷ್ ಬ್ರೋ ಗೊತ್ತು, ಅಂದ್ರೆ ಗೀತಾ ಸೀರಿಯಲ್ ಮಾಡ್ತಿದ್ದೆ. ಸೊ ಅವರಿಬ್ರು ಗೊತ್ತು. ಆ್ಯಂಡ್ ಫೇವ್ರೆಟ್ ಅಂತ ಇನ್ನೂ ಸದ್ಯಕ್ಕೆ ಯಾರೂ ಇಲ್ಲ, ನೋಡಬೇಕು. ಇನ್ ಕೇಸ್ ಏನಾದ್ರು ನೀವು ಈಗ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಸೀರಿಯಲ್ ಅಲ್ಲಿ ಬಂದಾಗ ವಧು ಅಥವಾ ಮತ್ತೆ ಇನ್ನೊಂದು ಬಂದಿತ್ತು ಯಜಮಾನ ಸೀರಿಯಲ್ ಬಂದಾಗ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರಮೋಷನ್ ಮಾಡುವಂತ ಅವಕಾಶ ಸಿಕ್ಕಿತ್ತು. ಸೊ ಶ್ರೀಗಂಧದ ಗುಡಿಗೂ ಕೂಡ ಈಗಷ್ಟೇ ಬಿಗ್ ಬಾಸ್ ಶುರುವಾಗಿದೆ, ಶ್ರೀಗಂಧದ ಗುಡಿ ಶುರುವಾಗ್ತಿದೆ. ಬಿಗ್ ಬಾಸ್ ಮನೆಗೆ ಹೋಗುವಂತ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಹೋಗಿ ಏನೆಲ್ಲ ಮಾತನಾಡ್ ಬರ್ತೀರಾ ಅಂತ? ಅವಕಾಶ ಸಿಕ್ಕಿದ್ರೆ ಖಂಡಿತ ಹೋಗ್ತೀವಿ. ಸೊ ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ನಾನು ನಮ್ಮ ಅಣ್ಣಂದ್ರಿಗೆ ಯಾರ್ಯಾರು ಸೆಟ್ ಆಗ್ತಾರೆ ಅದಕ್ಕೆ ಹುಡುಕ್ತೀನಿ ನಾನು. ಯಾಕಂದ್ರೆ ನನಗೆ ಅದೇ ಆಸೆ ಅಲ್ವಾ. ಸೊ ಅಣ್ಣಂದ್ರಿಗೆ ಯಾರ್ಯಾರು ಸೆಟ್ ಆಗ್ತಾರೆ, ಯಾವ ಅತ್ತಿಗೆ ಮನೆಗೆ ಬರ್ತಾರೆ ಅನ್ನೋದನ್ನ ಹುಡುಕ್ತೀನಿ. ಒಬ್ರ ಅತ್ತಿಗೆ ಅಂತೂ ಬಂದಾಯ್ತು, ಇನ್ನು ದೊಡ್ಡ ಅಣ್ಣಂಗೆ ಅಲ್ಲಿ ಯಾರಾದ್ರೂ ಅತ್ತಿಗೆ ಸಿಕ್ಕಿದ್ರೆ ನೋಡ್ಬೇಕು. ನಾವಲ್ಲೋಗಿ ಏನ್ ನೋಡೋದು, ಯಾರು ಮನೆಗಂತೂ ಬರಲ್ಲ ಅಂತ ಇರುತ್ತೆ. ಅಲ್ಲೋಗಿ ಅದೇ ಕತೆ. ಹಾ, ಓಕೆ. ಈಗ 6ನೇ ತಾರೀಕಿಂದ ಶುರುವಾಗ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ಅಂಡ್ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಅಂದ್ರೆ ತುಂಬಾ ಖುಷಿ ಇದೆ. ಪ್ರತಿಯೊಬ್ರು ಮನೆಯಲ್ಲೂ ನಮ್ಮ ಸೀರಿಯಲ್ ಒಂದೊಂದು ಕ್ಯಾರೆಕ್ಟರ್ ಆದ್ರೂ ಇದ್ದೇ ಇರ್ತಾರೆ. ಸೊ ರಿಲೇಟ್ ಮಾಡ್ಕೋತಾರೆ. ಅಂದ್ರೆ ಈ ಕ್ಯಾರೆಕ್ಟರ್ನ ಸೇಮ್ ನಂತರನೇ ಇದೆಯಲ್ಲ, ಇವ್ನು ನಂತರನೇ ಆಡ್ತಾನೆ, ಅವ್ರ ಡ್ಯಾಡಿ ಕ್ಯಾರೆಕ್ಟರ್ ನಮ್ಮ ಮನೇಲೂ ಹಂಗೆ ಆಡ್ತಾರೆ. ಸೊ ಈ ತರ ಅನ್ಕೋತಾರೆ. ಅದೇ ಕಂಪ್ಲೀಟ್ಲಿ ಫ್ಯಾಮಿಲಿ ಡ್ರಾಮಾ ಇದು. ಪ್ರತಿಯೊಂದು ಮನೇಲೂ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ಸೀರಿಯಲ್ನ ನೋಡ್ತೀರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ ಕಾನ್ಫಿಡೆನ್ಸ್ ಇದೆ ನಮಗೆ. ಸೊ ದಯವಿಟ್ಟು ಇದೇ ತಿಂಗಳು ಅಕ್ಟೋಬರ್ 6ನೇ ತಾರೀಕು ರಾತ್ರಿ 8 ಗಂಟೆಗೆ ನಿಮ್ಮ ಮುಂದೆ ಟೆಲಿಕಾಸ್ಟ್ ಆಗುತ್ತೆ. ದಯವಿಟ್ಟು ಮಿಸ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಅದೇ ವಿಭಿನ್ನವಾದ ಕತೆ ನಿಮ್ಮೆಲ್ರಿಗೂ ಪಕ್ಕ ಇಷ್ಟ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ 4ರಲ್ಲಿ ಯಾವ್ದಾದ್ರು ಒಂದು ಪಾತ್ರ ಇದ್ದೇ ಇರುತ್ತೆ, ನಿಮ್ಗೆ ಕನೆಕ್ಟ್ ಆಗುತ್ತೆ, ರಿಲೇಟ್ ಮಾಡ್ಕೋತೀರಾ. ಆ್ಯಂಡ್ ನಿಮಗೆ ಪಕ್ಕ ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ. ಕಾಮಿಕಲ್ ಟಿವಿ ಡ್ರಾಮಾ ಇರೋದ್ರಿಂದ ನಿಮಗೆ ಬೋರ್ ಅಂತೂ ಎಲ್ಲೂ ಆಗಲ್ಲ. ಆ್ಯಂಡ್ ಕೇಳ್ಕೊಳ್ಳೋದು ನಿಮ್ಮ ಸಪೋರ್ಟ್ ಸದಾ ಇರಲಿ. ಮುಂದೆ ಬರೋ ಎಪಿಸೋಡ್ಸಲ್ಲಿ ತೋರಿಸಿ. ಅಂದ್ರೆ ಇಷ್ಟು ವರ್ಷ ಹೇಗಿತ್ತು ನಿಮ್ಮ ಸಪೋರ್ಟು ಪ್ರೀತಿ ಎಲ್ಲ, ಇನ್ ಮುಂದೆನೂ ಹಾಗೆ ತೋರಿಸಿ. ನಮಗೂ ಅದೊಂದು ಜೋಶ್ ಇರುತ್ತೆ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತೀವಿ. ಥ್ಯಾಂಕ್ ಯು ಬ್ರೋ. ಇದಾಗಿತ್ತು ಶ್ರೀಗಂಧದ ಗುಡಿ ಧಾರಾವಾಹಿಯ ಇಬ್ಬರು ಸಹೋದರರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.